ನಮಸ್ಕಾರ ರೀ ದೊಡ್ಡ ಮಂದಿ. ನಾ ಇವತ್ತ ಬ್ಲಾಗಿಂಗ್ ಸ್ಟಾರ್ಟ್ ಮಾಡೀನಿ. ಸೊ ಏನಪ್ಪಾ ಅಂದ್ರ ಹಬ್ಬಕ್ಕೆ ಊರಿಗೆ ಬಂದಿದ್ದ ಬೆಂಗಳೂರ್ಲಿಂತ ಪಟಾಕನೆ ತಗೊಂಬಂದಿದ್ದಂಗ ಪಟಾಕನೆ ಅಂಟಿಸ್ಬೇಕಂತ ಜೋಶಲ್ಲಿ ಹೋಗಿ ಪಟಾಕನೆ ಅಂಟಿಸ್ದೆ. ಅದು ಪಟಾಕನೆ ತಿರ್ಗಾ ನನ್ ಮೇಲೆ ಬಿತ್ತು. ಪಟಾಕನೆ ಅಂಟಿಸಿ ಫುಲ್ ಮಜಾ ಮಾಡ್ದೋಡ್ರಿ ನಾನಂತೂ. ಹಂಗ ದೇವ್ರ ಆಶೀರ್ವಾದ ಪಡಿಬೇಕು ಅಂತ ದೇವ್ರ ಆಶೀರ್ವಾದ ಪಡ್ಕೊಂಡ. ನಮ್ಮಮ್ಮ ದೇವ್ರಿಗೆ ನೈವೇದ್ಯ ಇಡು ಅಂದ್ರು. ದೇವ್ರಿಗೆ ನೈವೇದ್ಯ ಇಟ್ಟು ದೇವ್ರ ಹತ್ರ ಬೇಡ್ಕೊ ಅಂತಂದ್ರು. ಚೆನ್ನಾಗಿ ಬೇಡ್ಕೊಂಡೆ. ಅದಾದ್ಮೇಲೆ ಒಂದು ₹200 ಅಮೌಂಟ್ ಇತ್ತು. ನಮ್ಮಮ್ಮನ ಗೊತ್ತಿಲ್ದಾಗೆ ನಿಧಾನಕ್ಕೆ ಜೋಬಲ್ ಹಾಕೊಂಡೆ ಖರ್ಚಿಗಾಯ್ತು ಅಂತ. ಅದ ಆದ್ಮೇಲೆ ಹೊರಗಡೆ ಯಾರೋ ಬಂದ್ರು ಅಂತ ಹೊರಗಡೆ ಅದ್ ನೋಡ್ತೀನಿ. ನಮ್ ದೇವ್ರು ನಮ್ ತಾತ ಬಂದಿದ್ದ. ಏನಾದ್ರು ರೊಟ್ಟಿ ಗಿಟ್ಟಿ ಏನಾದ್ರು ಹಾಕು ಅಂತ. ಅದಾದ್ಮೇಲೆ ರೊಟ್ಟಿ ಹಾಕಬೇಕರು. ರೊಟ್ಟಿ ಅಲ್ಲಿಗೆ ಬರಲ್ಲ ಅಂತಂದ್ರು. ನಮ್ಮ ಅಮ್ಮನಿಗೆ ಹೋಳಿಗೆ ಕೇಳಿದೆ. ನಮ್ಮಮ್ಮ ಹೋಳಿಗೆ ಕೊಡ್ತು. ಹೋಳಿಗೆ ತಗೊಂಡೋಗಿ ಮುತ್ತೆನಿಗೆ ಕೊಟ್ಟೆ. ಮುತ್ತೆ ಭಾಳ ಖುಷಿಯಾಗಿದ್ದ. ಹಂಗ ದೇವ್ರ ಹತ್ರ ಕೇಳ್ಕೊಂತ ಇಲ್ಲ ಒಳ್ಳೇದಾಗ್ಲಿ ಅಂತ. ಹಂಗೆ ಆಚೆ ಹೋಗಿದ್ದೆ. ಎಲ್ಲ ಟ್ಯಾಕ್ಟ್ರುಗಳಿಗೂ ಪೂಜೆ ಮಾಡ್ತಿದ್ರು. ನಾ ಹಂಗೆ ರೌಂಡ್ ಹಾಕ್ಕೊಂಡು ಮನೆ ಕಡೆ ಬಂದ್ಬಿಟ್ಟೆ. ಬಂದು ನಮ್ಮಮ್ಮ ಊಟ ಮಾಡು ಅಂತು. ಸೊ ನಾನು ಬಟ್ಲೆಲ್ಲ ಹಾಲು ಹಾಕ್ಕೊಂಡು ಅದರಲ್ಲಿ 2 ಹೋಳಿಗೆ ತಗೊಂಡು ತಟ್ಟೆಲ್ಲಿ ಹಾಕ್ಕೊಂಡು ಬೆಡ್ ಮೇಲೆ ಇಟ್ಬಿಟ್ಟು, ನಿನ್ನೆ ಬೇರೆ ಬಿಗ್ ಬಾಸು ಎಪಿಸೋಡ್ ಬೇರೆ ನೋಡಿರ್ಲಿಲ್ಲ. ನೋಡ್ಕೊಂತ ತಿನ್ಕೊಂತ ಮಜಾ ಮಾಡ್ದೆ. ನೋಡ್ರಿ, ನಿಮಗೆ ಈ ಬ್ಲಾಗಿಂಗ್ ಇಷ್ಟ ಆಗಿತ್ತು ಅಂತಂದ್ರ ಲೈಕು ಫಾಲೋವರ್ಸು ನಾನು ಯಾವುದೂ ಬಯಸಾಗತ್ತಿಲ್ಲ. ಸಪೋರ್ಟ್ ಮಾಡ್ರಿ ಅಷ್ಟ.